ಇನ್ನು ಈ ರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟ ಹಾಗೆ ಹಲವರಿಗೆ ಈಗ ಆಲ್ರೆಡಿ ಆಹ್ವಾನವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೂಡ ಹೌದು. ಅವರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದ್ದು 21ನೇ ತಾರೀಕು ತಾನು ಅಯೋಧ್ಯೆಗೆ ಹೋಗ್ತೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ. ಕೋಟ್ಯಾಂತರ ಜನರು ರಾಮಲಲ್ಲಾ ಮೂರ್ತಿಯನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಗಣ್ಯರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ. ಮೈಸೂರಿನಿಂದ ಯದುವಂಶದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಹ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಐತಿಹಾಸಿಕ ಕ್ಷಣ, ತಾವು ಸಹ ಭಾಗಿಯಾಗ್ತಾ ಇದ್ರೆ. ಇದು ಇಡೀ ದೇಶಕ್ಕೆ ಒಂದು ಸಂತೋಷದ ಸಂಭ್ರಮ. 500 ವರ್ಷದಾದ ನಂತರ ಈ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗ್ತಾ ಇರೋದು ಮತ್ತು ಇವತ್ತು 22ಕ್ಕೆ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಇಡೀ ದೇಶಕ್ಕೆ ಒಂದು ಸಂತೋಷದ ವಿಷಯ ಇದು. ತಾವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಾ, ಅದಕ್ಕೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಾ. ಅದು ನಮ್ಮ ನಿಜವಾಗ್ಲೂ ಅದೇ ನೀವು ಹೇಳೋ ರೀತಿ ಇದು ಒಂದು ಐತಿಹಾಸಿಕ ಕ್ಷಣ. ಅದರಲ್ಲಿ ಭಾಗಿಯಾಗೋದು ನಮ್ಮ ಸೌಭಾಗ್ಯ ಮತ್ತು ನಮ್ಮ ಮೈಸೂರಿನವ್ರಿಗೆ ಒಂದು ಎಲ್ಲ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ರಾಮ್ಲಲ್ಲಾ ಒಂದು ಎಲ್ಲರಿಗೂ ಒಂದು ಆಶೀರ್ವಾದ ನೀಡಲಿ ಎಂಬುದು ಸದಾ ನಮ್ಮ ಪ್ರಾರ್ಥನೆ. ಯಾಕಂದರೆ ಯದುವಂಶದ ಒಂದು ಇದು ದ್ವಾಪರ ಯುಗದಿಂದ ಆರಂಭವಾದಂಥದ್ದು. ಆ ಒಂದು ಕನೆಕ್ಟಿವಿಟಿ ಏನಿದೆ ಮೈಸೂರಿನಿಂದ ಅಯೋಧ್ಯೆವರೆಗೂ ತೆಗೆದುಕೊಂಡು ಹೋಗ್ತಾ ಇದೆಯಾ ಅಂತ? ಇಲ್ಲ, ಅಂಥದ್ದು ಬಹುಶಃ ಒಂದು ನಂಬಿಕೆ ಇರ್ಬೋದು. ಆದರೆ ಇದು ಬಾರಿ ಈಗಿನ ಕಾಲಕ್ಕೆ ಪುನಃ ನಮ್ಮ ಧರ್ಮ ಮತ್ತು ಇಲ್ಲಿ ಒಂದು 500 ವರ್ಷದಾದ ನಂತರ ನಮ್ಮ ಒಂದು ದೇಶದಲ್ಲಿ ಮತ್ತು ನಮ್ಮ ಧರ್ಮ ಅನುಸರಿಸೋರು ಎಲ್ಲರಿಗೆ ಒಂದು ಐತಿಹಾಸಿಕ ಕ್ಷಣ. ಯಾಕಂದರೆ ನಮ್ಮ ರಾಮ ಜನ್ಮಭೂಮಿಯಲ್ಲಿ ಇದ್ದಿರೋ ದೇವಸ್ಥಾನ 500 ವರ್ಷ ಹಿಂದೆ ಅದು ಇವಾಗ ಪುನಃ ಅದರ ಸ್ಥಾಪನೆ ಆಗ್ತಾ ಇದೆ. ಇದು ಸಂತೋಷ ಪಡಬೇಕಾಗಿರೋದು. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಆ ಒಂದು ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದ್ದಾರೆ. ಅಷ್ಟೇ ಅಲ್ಲ, HD ಕೋಟೆಯ ಒಂದು ಕೃಷ್ಣಶಿಲೆಯನ್ನು ಬಳಸಿದ್ದಾರೆ. ಅದು ಭಾಳ ನಿಜವಾಗ್ಲೂ ಹೆಮ್ಮೆ ಪಡುವಂಥದ್ದು ಎಲ್ಲ ಮೈಸೂರಿನವ್ರಿಗೆ. ಅರುಣ್ ಅವ್ರಿಗೆ ನಮ್ಮ ಶುಭಾಶಯಗಳು. ಆಗಲೇ ಭಾರತದ ಬೇಕಾದಷ್ಟು ಪುತ್ಲಿಗಳನ್ನು ಅವರ ಕೈಯಿಂದಾನೇ ಹೌದು ಶಂಕರಾಚಾರ್ಯ ನಮ್ಮ ಭಗವತ್ಪಾದ ಆದಿಶಂಕರಾಚಾರ್ಯ ಮತ್ತು ಸುಭಾಷ್ ಚಂದ್ರ ಬೋಸು ಮತ್ತು ಈಗ ಈ ರಾಮಲಲ್ಲದ ವಿಗ್ರಹನ ಕೂಡ ಅವರೇ ಕೆತ್ತಿರುವಂಥದ್ದು ನಿಜವಾಗ್ಲೂ ಭಾಳ ಶ್ಲಾಘನೀಯ ಅದು. ಸೊ ಅವರಿಗೆ ನಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ. ಮೈಸೂರಿಗೆ ಒಂದು ಹೆಮ್ಮೆ ಹೆಸರು ತಂದಿದ್ದಾರೆ. ಕಾಶಿಯಂತೆ ಅಯೋಧ್ಯೆ ಸಹ ಒಂದು ಪುಣ್ಯಕ್ಷೇತ್ರ, ಒಂದು ಧಾರ್ಮಿಕ ಕ್ಷೇತ್ರ ಆಗುತ್ತಲ್ಲ ಅಂತ ಆಗಲೇ ಇದೆ. ಅದು ಧಾರ್ಮಿಕ ಕ್ಷೇತ್ರ. ನಮ್ಮ ಪುರಾಣಗಳೆಲ್ಲ ಓದಿದ್ರೆ ಅದು ಅಯೋಧ್ಯೆಯ ಮಹಾತ್ಮೆ ಮತ್ತು ಅಯೋಧ್ಯೆಗೆ ನಮ್ಮ ಧರ್ಮ ಅನುಸರಿಸೋರು ಎಲ್ಲರಿಗೂ ಎಷ್ಟು ಪ್ರಮುಖವಾದ ಸ್ಥಳ ಅಂತ ಗೊತ್ತಾಗುತ್ತೆ. ಅದು ಯಾವಾಗಲೂ ಇದ್ದೇ ಇತ್ತು ಒಂದು ಧಾರ್ಮಿಕ ಕ್ಷೇತ್ರ. ಅದು ಇವಾಗಲೂ ಇದೆ. ನಿರಂತರವಾಗಿ ಅಲ್ಲಿ ಆರಾಧನೆ ನಡೀತಾ ಇದೆ. ಈಗ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಅಷ್ಟೇ. ಇದು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತುಗಳು. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನಿಜಕ್ಕೂ ಖುಷಿಯನ್ನ ಕೊಡ್ತಾ ಇದೆ. ಖಂಡಿತವಾಗಿಯೂ ಇದು ನನ್ನ ಸೌಭಾಗ್ಯ. ಜೊತೆಗೆ ಅದು ಧಾರ್ಮಿಕ ಕ್ಷೇತ್ರವಾಗಿ ಇತ್ತು, ಮುಂದೆಯೂ ಸಹ ಒಂದು ಪವಿತ್ರ ಕ್ಷೇತ್ರವಾಗಿ ಇರುತ್ತೆ ಅನ್ನೋ ಒಂದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.